ಇಷ್ಟೊಂದು ಅಚ್ಚು ಹಸಿರಿನಿಂದ ಕಂಪಿಸುತ್ತಿರುವ ರಮಣೀಯ ದೃಶ್ಯದ ಈ ಸುಂದರ ತೋಟ ಕೊಪ್ಪಳದ ಲೇವಗಿರಿ ಸೀಮೆಯಲ್ಲಿ ಮಧುವನಗಿತ್ತಿಯಂತೆ ವೃಕ್ಷಗಳಿಂದ ಅಲಂಕೃತಗೊಂಡಿದೆ. ಹೌದು ವೀಕ್ಷಕರೇ, ಉದ್ಯಮಿಗಳು ಸಮಾಜ ಸೇವಕರಾದ ಕೊಪ್ಪಳದ ಶ್ರೀ ಸಿ.ವಿ. ಚಂದ್ರಶೇಖರ್ ಅವರ ಸರಿಸುಮಾರು 35ರಿಂದ 36 ಎಕರೆ ಭೂಮಿಯಲ್ಲಿ ಬೆಳೆದಿರುವ ಅನೇಕ ರೀತಿಯ ಹಣ್ಣು ಹಂಪಲು ತರಕಾರಿ ರೈತ ಮಿತ್ರರನ್ನ, ಪರಿಸರ ಪ್ರೇಮಿಗಳನ್ನ, ದಾರಿ ಹೋಕರನ್ನ ಕೈಬೀಸಿ ಕರೆಯುವಂತಿದೆ. ಹಾಗೂ ತೋಟದ ಮಧ್ಯದಲ್ಲಿ ಅಂದದ ಗೋಶಾಲೆ, ತೋಟಕ್ಕೆ ನೀರು ಪೂರೈಕೆಗೆ ನಿರ್ಮಾಣಗೊಂಡಿರುವ ಕೆರೆ, ವಿಶ್ರಾಂತಿಗೆಂದು ನೆಲೆಸಲು ತೋಟದ ನಡುವಿನಲ್ಲಿ ಸುಂದರ ಮನೆ, ರಸ್ತೆಯುದ್ದಕ್ಕೂ ಒತ್ತಿಲ್ಲದ ಒತ್ತಿನಲ್ಲಿ ನೆರವಾಗುವ ವಿದ್ಯುತ್ ದೀಪಗಳು, ತೋಟದ ಸಂಪೂರ್ಣ ರಕ್ಷಣೆಗೆಂದು ನೇಮಿಸಿರುವ ಆಂಧ್ರದ ನಿವಾಸಿ ವಾಸುರೆಡ್ಡಿರವರ ಪರಿಶ್ರಮ ಇವೆಲ್ಲವೂ ಮನ ತಣಿಸುವಂತಿದೆ. ತೆಂಗು, ಭತ್ತ, ಮಾವು, ಲಿಂಬು, ಪೇರಲ, ವಾಡಂಬಿ, ಮೆಕ್ಕೆಜೋಳ, ಶೇಂಗಾ, ಕರಿಬೇವು, 1 ಎಕರೆದಷ್ಟು ತರಕಾರಿ, 2 ಎಕರೆದಷ್ಟು ಹಸುಗಳಿಗೆ ಮೇವು, ಇನ್ನೂ ಅನೇಕ ಬಗೆಯ ವೃಕ್ಷಗಳ ತಲೆ ಎತ್ತಿವೆ. ಇಷ್ಟೊಂದು ಅಂದ ಚಂದದ ತೋಟಕ್ಕೆ ಸಿವಿಸಿ ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಪರಿಸರ ಪ್ರೇಮಿ ಸಿವಿಸಿ